ಹಾಯ್ ದೊಡ್ಡಪ್ಪ. ಹಾಯ್ ದೊಡ್ಡಮ್ಮ. ಅರೆ ಏನಾಯ್ತು? ಅಲ್ಲಿ ದೊಡ್ಡಪ್ಪ ಮಾತಾಡ್ತಿಲ್ಲ, ಇಲ್ಲಿ ನೀನ್ ಮಾತಾಡ್ತಿಲ್ಲ. ಯಾಕ್ ದೊಡ್ಡಮ್ಮ? ಮಾತಾಡ್ಬೇಡ ನೀನು. ಸರಿ ಹಾಗಾದ್ರೆ ನಾನು ಹೊರಡ್ತೀನಿ. ನಿಂತ್ಕೊಳೆ ಅಲ್ವೇ? ಹೋದ್ವಾರನೇ ಬರ್ತೀನಿ ಎಂದವಳು ಯಾಕೆ ಬರ್ಲಿಲ್ಲ? ಇಷ್ಟೇನಾ? ನಾನ್ ಏನೋ ಅನ್ಕೊಂಡೆ. ಅಲ್ಲ ದೊಡ್ಡಮ್ಮ, ನಾನ್ ಪದೇ ಪದೇ ಇಲ್ಲಿಗೆ ಬರೋದಕ್ಕೆ ಹಾಸ್ಟೆಲ್ ನಲ್ಲಿ ಯಾಕಿರ್ಬೇಕು? ಇಲ್ಲೇ ಇರ್ಬೋದಲ್ಲ? ಬೇಡಮ್ಮ ತಾಯಿ, ನೀನೊಂದ್ ಕಡೆ, ನಿಮ್ ಅಣ್ಣ ಒಂದ್ ಕಡೆ, ನಿಮ್ ದೊಡ್ಡಪ್ಪ ಒಂದ್ ಕಡೆ ಸೇರ್ಕೊಂಡು ಅಂತ್ಯಾಕ್ಷರಿ ಶುರು ಮಾಡಿದ್ರೆ ನೀ ಡಿಗ್ರಿ ಮುಗಿಸೋದು ಯಾವಾಗ? ನೀನು ಹಾಸ್ಟೆಲ್ ಅಲ್ಲೇ ಇರು. ಅರ್ಥ ಆಯ್ತಲ್ಲ? ದೊಡ್ಡಮ್ಮ ಬಾಯ್ಲಿ. ಏನೇ ಬಾಯ್ಲಿ? ಏನು ದೊಡ್ಡಮ್ಮ, ತುಂಬಾ ಬಿಳಿ ಕೂದ್ಲಾಗ್ಬಿಟ್ಟಿದೆ, ಮೊದ್ಲು ಡೈ ಮಾಡ್ಕೊಂಡ್ಬಿಡು. ಛೆ ಹೋಗೆ. ಬೇಗ ಸ್ನಾನ ಮಾಡ್ಕೊಂಬಾ, ಟಿಫನ್ ರೆಡಿ ಮಾಡ್ತೀನಿ. ದೀಪಾವಳಿ ಬೇರೆ ಹತ್ರ ಬರ್ತಾ ಇದೆ, ಮನೆ ಕೆಲ್ಸಗಳೆಲ್ಲ ಹಾಗೆ ಉಳಿದಿದೆ. ಈಸಿ. ದೊಡ್ಡಮ್ಮ, ಬಾಲು ಎಲ್ಲಿ? ಸ್ಟೇಷನ್ಗೆ ಹೋಗಿದ್ದಾನೆ. ಇವತ್ತು ನಿಮ್ಮಮ್ಮ ಊರಿಂದ ಬರ್ತಾ ಇದಾರಲ್ಲ. ನಮಸ್ಕಾರ ದೊಡ್ಡಪ್ಪ. ಕೇಳಿದ್ರೇನು ನಮಸ್ಕಾರ ಮಾಡು ಅಂತ? ಕೆಲಸ ಮಾಡೋದು ಕಾಣಿಸ್ತಿಲ್ಲ? ಶುರು ಆಯ್ತಲ್ಲಪ್ಪ. ಈಗಲೇ ಶುರು ಮಾಡಿದೆ, ಫಿನಿಶ್ ಮಾಡು. ನಮಸ್ಕಾರ ದೊಡ್ಡಮ್ಮ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಹೌದು, ಹಲ್ಲಿ ಯಾಕೊಂತರ ಇದೆ? ಅದು ಅದು ಅಂದವಾ ಕಾಣ್ಲಿ ಅಂತ ಗೋರಂಟಿ ಹಚ್ಕೊಂಡಿದೀನಿ. ಗೋರಂಟಿ. ನನ್ ಮಗನೇ, ಹಲ್ಲಿಗೆ ಗೋರಂಟಿ ಹಚ್ಕೋತಾರೇನು? ಅದು ಮಾಣಿಕ್ಯದ ಗುಟ್ಕ ಮಹಿಮೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಬಾಲು ನೋಡೋಕು ಮಂದ್ಯಾ? ಹೌದಮ್ಮ, ನನಗೆ ಒಂದು ಪಾರ್ಟ್ ಟೈಮ್ ಕೆಲಸ ಸಿಕ್ಬಿಟ್ಟಿದೆ. ನನಗೆ ಆ ಕೆಲಸದ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆ ಕೆಲಸನ ಬಾಲು ಕೊಡ್ಸೋಣ ಅಂತ. ಯಾಕೆಂದ್ರೆ ಅವ್ರ ಅಪ್ಪ ಬೈತಾ ಇರ್ತಾರಲ್ವಾ, ಕೆಲಸ ಮಾಡದೆ ತಿರುಗ್ತೇನೋ ಅಪ್ಪ ಪೋಲಿ ಅಂತ. ಆ ಕೆಲಸನ ಪ್ರೊಪ್ರೈಟರ್ ಹತ್ರ ಕರ್ಕೊಂಡೋಗಿ ಕೊಡಿಸ್ಬಿಡೋಣ ಅಂತ ಬಂದಿದ್ದೀನಿ. ಎಂಥ ಒಳ್ಳೆ ಸುದ್ದಿ ಹೇಳ್ದ್ಯೋ. ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಎಲ್ಲ ನಿಮ್ಮ ಆಶೀರ್ವಾದನಮ್ಮ. ಪ್ರಿಯಾ, ಯಾವಾಗ ಬಂದೆ ನೀನು ಇಲ್ಲಿ? ಸರ್ಪ್ರೈಸ್. ಏಯ್, ಎಷ್ಟು ಸಲ ಹೇಳಿದೀನಿ ನಮ್ ಕಾಲೇಜ್ ಹತ್ರ ವಾಚ್ಮನ್ ಕೆಲಸ ಮಾಡ್ಬೇಡ ಅಂತ. ನಿಮ್ ಕಾಲೇಜ್ ಹತ್ರ ವಾಚ್ಮ್ಯಾನ ಅಂದ್ರೆ? ದೊಡ್ಡಮ್ಮ, 24 ಗಂಟೆನೂ ನಮ್ ಕಾಲೇಜ್ ಹುಡುಗಿರ ಹಿಂದೆನೆ ಬಿದ್ದಿರ್ತಾನೆ. ಅವ್ರ ಗಂಟೆಗ್ 100 ಸಲ ಥೂ ಅಂತ ಕ್ಯಾಕರ್ ಸುಗಿದ್ರು ನಾಚಿಕೆ ಇಲ್ದೆ ಅದನ್ನು ಒರ್ಸ್ಕೊಂಡು ಹಲ್ಗಿನ್ಸ್ತಾನೆ ಇರ್ತಾನೆ. ಇವ್ ನಮ್ಮ ಅಣ್ಣನ್ ಫ್ರೆಂಡ್ ಆಗಿರೋದಕ್ಕೆ ನನಗ್ ಮರ್ಯಾದೆ ಹೋಗ್ತಾ ಇದೆ. ಕಿಟ್ಟು, ಏನೋ ಇದೆಲ್ಲ? ತಮಾಷೆ ಮಾಡ್ತಾ ಇದ್ದಾಳೆ. ತಮಾಷೆ ಮಾಡ್ತಾ ಇದ್ದೆ ನೀನು? ಏನೇನು ತಮಾಷೆನಾ? ಮೊನ್ನೆ ಆ ಮಂಡ್ಯದ ಹುಡುಗಿ ಹೈ ಹೀಲ್ಸ್ ಚಪ್ಪಲಿ ತಗೊಂಡ್ ಹೊಡೆದಲ್ಲ, ಅದು ತಮಾಷೆನಪ್ಪ? ಅದಾಗ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟನಲ್ಲೇ. ಏನು ಅಡ್ಜಸ್ಟ್? ನೋಡ್ತೀಯ ದೊಡ್ಡಮ್ಮ ಹೇಗ್ ಸಿಗಾಕೊಂಡ ಅಂತ? ಇಂಥವ್ರ ಫ್ರೆಂಡ್ಶಿಪ್ ಇದ್ರೆ ಅಣ್ಣ ಹೇಗ್ ಉದ್ದಾರ ಆಗೋಕ್ ಸಾಧ್ಯ? ಏಯ್, ಮೊದ್ಲಿಂದ ಜಾಗ ಖಾಲಿ ಮಾಡು. ಅಮ್ಮ ಅಮ್ಮ ಜಾಗ ಖಾಲಿ ಮಾಡು ಅಂದೆ. ಅಮ್ಮ ದೊಡ್ಡಪ್ಪ ಹೋಗ.